ಬೆಂಗಳೂರಿನಲ್ಲಿ ಪ್ರೊಫೆಸರ್ಗೆ ಹನಿ ಟ್ರ್ಯಾಪ್ ಖಾಸಗಿ ವಿಡಿಯೋ ಇದೆ ಅಂತ ಬ್ಲಾಕ್ ಮೇಲ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರೊಫೆಸರ್ಗೆ ಹನಿ ಟ್ರ್ಯಾಪ್ ಮಾಡಿರುವಂತ ಒಂದು ಘಟನೆ ಆಗಿದೆ. ಖಾಸಗಿ ವಿಡಿಯೋನ ಬ್ಲಾಕ್ ಮೇಲ್ ಮಾಡಲಾಗಿದೆ. ವಿಡಿಯೋನ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿ 3 ಕೋಟಿ ಪೀಕಿದ್ದಂತ ಗ್ಯಾಂಗ್ 2021ರಿಂದ ನಿರಂತರವಾಗಿ ಈ ಗ್ಯಾಂಗ್ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು ಅಂತ ಗೊತ್ತಾಗಿದೆ. ಖಾಸಗಿ ಫೋಟೋಗಳನ್ನ ವಾಟ್ಸ್ಆ್ಯಪ್ನಲ್ಲಿ ಕಳಿಸಿ ಬೆದರಿಕೆ ಹಾಕುವಂತ ಕೆಲಸ ಈ ಗ್ಯಾಂಗ್ನಿಂದ ಆಗಿದೆ. ಅದು ಕೂಡ ಹಂತ ಹಂತವಾಗಿ 3 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ ಪ್ರೊಫೆಸರ್ ಇಂದ. ಆರ್ಟಿ ನಗರದ ಜಿಮ್ನಲ್ಲಿ ಲೇಡಿ ವ್ಯಕ್ತಿ ಪರಿಚಯ ಆಗಿರೋದು, ಇಬ್ಬರು ಕೂಡ ಪರಿಚಯ ಆಗಿರೋದು ಒಂದು ಜಿಮ್ನಲ್ಲಿ. ಪ್ರೊಫೆಸರ್ಗೆ ಇವರು ಅದಾದಮೇಲೆ ಸ್ವಲ್ಪ ಅವ್ರನ್ನ ಕ್ಲೋಸ್ ಇರೋದನ್ನು ಬಳಸ್ಕೊಂಡು ಫೋಟೋಗಳನ್ನ, ಖಾಸಗಿ ಫೋಟೋಗಳನ್ನೆಲ್ಲ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅದಾದಮೇಲೆ ನಿಧಾನವಾಗಿ ಒಂದೊಂದೇ ವಿಡಿಯೋ ಇದನ್ನೆಲ್ಲ ಕಡೆ ನಾನು ವೈರಲ್ ಮಾಡ್ತೀನಿ ಅನ್ನೋ ಹೇಳೋದಾಗಲಿ ಅಥವಾ ಕಾಂಟ್ಯಾಕ್ಟ್ಗಳಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕಿ ಹಂತ ಹಂತವಾಗಿ ಒಂದಲ್ಲ ಎರಡಲ್ಲ 3 ಕೋಟಿ. ಆರ್ಟಿ ನಗರದ ಜಿಮ್ನಲ್ಲಿ ಲೇಡಿ ಮತ್ತು ವ್ಯಕ್ತಿಯ ಪರಿಚಯ ಆಗುತ್ತೆ. ಪ್ರೊಫೆಸರ್ ಜೊತೆ ಉದ್ಯಮ ಸಂಬಂಧ ಮಾತುಕತೆ ನಡೆಸ್ತಾರೆ, ಬಿಸ್ನೆಸ್ ಸಂಬಂಧಪಟ್ಟ ಹಾಗೆ. ಪ್ರೊಫೆಸರ್ಗೆ ಗಾಳ ಹಾಕಿದ್ದಂತ ಲೇಡಿ ತಬ್ಸೂಮ್ ಬೇಗಂ ಮಗು ದತ್ತು ಪಡೆದಿದ್ದೇನೆ ಎಂದು ಸಹಾಯ ಪಡೆದಿದ್ಲು. ಬಳಿಕ ಖಾಸಗಿ ಫೋಟೋ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿರುವಂತದ್ದಾಗಿತ್ತು. ತಬ್ಸೂಮ್ ಬೇಗಂ, ಅಜೀಮುದ್ದೀನ್, ಅಭಿಷೇಕ್ ಆನಂದ್ ಈ 3 ಜನ ಸೇರಿ ಈ ಪ್ರೊಫೆಸರ್ನ ಹಳ್ಳಕ್ಕೆ ತಳ್ಳಿರೋದು ಇವರೆಲ್ಲ ಸೇರಿ. ಯಾವಾಗ ಇವರಿಗೆ ಪ್ರೈವೇಟ್ ಫೋಟೋಗಳು ಸಿಕ್ತೋ ಆಗ ನಿರಂತರವಾಗಿ ಬ್ಲ್ಯಾಕ್ ಮೇಲ್. ನೋಡಿ, ಇಲ್ಲಿ ಏನು ಗೊತ್ತಿಲ್ಲದಿರೋ ಹಾಗೆ ಫೋಟೋದಲ್ಲಿ ಕಾಣಿಸ್ತಾ ಇರುವಂಥ ತಬ್ಸೂಮ್ ಬೇಗಂ, ಆಕೆಗೆ ಸಾಥ್ ಕೊಟ್ಟಂಥವ್ರು ಇವರು ಅಜೀಮುದ್ದೀನ್ ಹಾಗೆ ಅಭಿಷೇಕ್, ಇವರೆಲ್ಲ ಸೇರಿ ಈ ಪ್ರೊಫೆಸರ್ನ ಹಂತ ಹಂತವಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅದು ಕೂಡ 3 ಕೋಟಿ ವಸೂಲಿ ಮಾಡಿದ್ದಾರೆ, ಹೆದರಿಸಿ. ಫೈನಲಿ ಬೇಸತ್ತು, ಇನ್ನು ಎಷ್ಟು ದಿನ ಅಂತ ನಾನು ಹಿಂಸೆ ಅನುಭವಿಸೋದು ಅಂತ ಈ ಹನಿ ಟ್ರ್ಯಾಪ್ನಿಂದ ಬೇಸತ್ತು ಆ ಪ್ರೊಫೆಸರ್ 3 ವರ್ಷಗಳ ನಂತರ ಸಿಸಿಬಿಗೆ ಪ್ರೊಫೆಸರ್ ದೂರು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಹೀಗೆ ಮುಂದುವರಿತಾ ಇರುತ್ತೆ ಅಂತ. ನಂತರ 4 ಕೂಡ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ತಬ್ಸೂಮ್, ಅಜೀಮ್, ಆನಂದ್, ಅಭಿಷೇಕ್ ಈ 4 ಜನರನ್ನು ಕೂಡ ಈಗ ಬಂಧಿಸಲಾಗಿದೆ. ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಬ್ಬರು ಪ್ರೊಫೆಸರ್ ವೃತ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಒಬ್ಬರು ಮಹಿಳೆ ಪರಿಚಯವಾಗಿ ನಂತರ ಒಂದು ಬಿಸ್ನೆಸ್ ವ್ಯವಹಾರದ ಸಂಬಂಧ ಅವರೊಡನೆ ಸಂಪರ್ಕ ಬೆಳೆಸಿ ತದನಂತರ ಕಾಲಕ್ರಮೇಣ ಅದು ಹನಿ ಟ್ರ್ಯಾಪ್ ಆಗಿ ಬದಲಾಗಿ ಅವರ ಸುಮಾರು 3 ಕೋಟಿಯಷ್ಟು ಹಣವನ್ನು ಅವರಿಂದ ಎಕ್ಸ್ಟಾರ್ಷನ್ ಮಾಡಿರ್ತಕ್ಕಂಥ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಿಸಿ ನಂತರ ಬೆಂಗಳೂರು ಮತ್ತು ಉಳಿದ ಕರ್ನಾಟಕದ ಇನ್ನೂ 2 ಕಡೆಯಲ್ಲಿ ನಾವು ಒಟ್ಟಾರೆಯಾಗಿ 3 ಜನರನ್ನು ಬಂಧಿಸಿ ಅದು ಇವರು ಇನ್ನೂ ಹೆಚ್ಚಿನ ಜನರಿಗೆ ಈ ಥರ ಏನಾದರೂ ಮಾಡಿದಾರಾ ಅಂತಕ್ಕಂಥ ಒಂದು ಅಂಶಗಳ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಈಗಾಗಲೇ ನಿಮಗೆ ತಿಳಿಸಿದೆ, ಅದು ಬಿಸ್ನೆಸ್ ವ್ಯವಹಾರ ಅಂತ ಮೊದಲಿಗೆ ಶುರುವಾಗ್ತದೆ. ನಂತರ ಕೆಲವು ವಿಡಿಯೋಗಳನ್ನು ಇಟ್ಕೊಂಡು ಅದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಒಂದು ಅಂಶ ಬೆಳಕಿಗೆ ಬಂದ ನಂತರ ಅವರು ಪ್ರಕರಣವನ್ನು ದಾಖಲಿಸ್ತಾರೆ. ಇಲ್ಲ, ಪರಿಚಯಕ್ಕೆ ಅವರು ವೃತ್ತಿಯಲ್ಲಿ ಮತ್ತು ಬಿಸ್ನೆಸ್ ಪಾರ್ಟ್ನರ್ಗಳಾಗಲಿಕ್ಕೋಸ್ಕರ ಪರಿಚಯ ಆದಂಗೆ ನಮಗೆ ಪ್ರೈಮರಿ ಮಾಹಿತಿ ಸಿಕ್ಕಿದೆ. ಬಟ್ ಕಾಲಕ್ರಮೇಣ ಇದು ಅಪರಾಧವಾಗಿ ಪರಿಗಣನೆ ಆಗಿದೆ. ಒಬ್ಬರು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಏನಿದು ಹನಿ ಟ್ರ್ಯಾಪ್ ಕೇಸ್? ಎಷ್ಟು ವರ್ಷಗಳಿಂದ ಈ ಪ್ರೊಫೆಸರ್ನ ಇವರು ಕಾಡಿದ್ರು? ಜೊತೆಗೆ ಈ ಗ್ಯಾಂಗ್ನ ಬಗ್ಗೆ ಮಾಹಿತಿ ಏನು ಸಿಕ್ಕಿದೆ ಸದ್ಯಕ್ಕೆ ಅಂತ? ಅವಿನಾಶ್, 2020-2021ರಲ್ಲಿ ಆರ್ಟಿ ನಗರ ಪೊಲೀಸ್ ಠಾಣೆಯ ಒಂದು ಜಿಮ್ ನಲ್ಲಿ ಇವರೆಲ್ಲ ಭೇಟಿ ಆಗ್ತಾರೆ. ಈ ಪ್ರೊಫೆಸರ್ ಏನಿದ್ದಾರೆ ಈತ ಆ ಜಿಮ್ಗೆ ವರ್ಕೌಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಈಕೆ ತಬಸುಮ್ ಪರಿಚಯ ಆಗ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಮದುವೆ ಆಗಿಲ್ಲ, ಒಂದ್ ಮಗುವನ್ನ ದತ್ತು ಪಡ್ಕೊಂಡಿದ್ದೀನಿ, ಈ ರೀತಿ ಎಲ್ಲ ಹೇಳ್ಕೊಂಡು ಪರಿಚಯವನ್ನ ಮಾಡ್ಕೊಂಡು ಆತನಿಂದ ಸಹಾಯವನ್ನ ಪಡ್ಕೊಂತಾಳೆ. ನಂತರದಲ್ಲಿ ಹಂತ ಹಂತವಾಗಿ ಬಿಸ್ನೆಸ್ ವಿಚಾರವಾಗಿ ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಈಕೆ ಆತನ ಬಳಿಯಿಂದ ಸಾಕಷ್ಟು ಹಣವನ್ನ ಪಡ್ಕೊಂಡಿದ್ದಾಳೆ, ಬಿಸ್ನೆಸ್ಗೋಸ್ಕರ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಪಡ್ಕೊಂಡಿದ್ದಾಳೆ. ಯಾವಾಗ ಆತ ಹಣ ಕೊಡೋದನ್ನ ನಿಲ್ಲಿಸಿದಾಗ ಈಕೆ ಆತನ ಜೊತೆ ಇದ್ದಂತ ಒಂದಷ್ಟು ಖಾಸಗಿ ಫೋಟೋ ವಿಡಿಯೋಗಳನ್ನ ಕಳಿಸಿ ವಾಟ್ಸ್ಆಪ್ ಮಾಡಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾಳೆ. ಹಂತ ಹಂತವಾಗಿ ಮತ್ತೆ ಆಕೆಯ ಬ್ರದರ್ ಅಂತೇಳಿ ಒಬ್ಬ, ಮತ್ತೆ ಆಕೆಯ ವೈದ್ಯ, ಪೊಲೀಸ್ ಈ ರೀತಿಯಾಗಿ ಹೇಳ್ಕೊಂಡು ಆನಂದ್, ಅಭಿಷೇಕ್ ಮತ್ತೆ
ಒಂದಷ್ಟು ಜನ ಸೇರ್ಕೊಂಡು ಒಟ್ಟು 4 ಜನ ಸೇರ್ಕೊಂಡು ಹಂತವಾಗಿ ಆತನಿಂದ ಸಾಕಷ್ಟು ದುಡ್ಡು ಅಂದ್ರೆ ಸುಮಾರು ಒಂದು 2,25,00,000 ತನಕ ಇಸ್ಕೊಂಡಿದ್ದಾರೆ. ಸುಮಾರು 3 ಕೋಟಿ ತನಕನೂ ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಸದ್ಯ ಆತ ಈಗ ವಿಚಾರಣೆ ವೇಳೆಯಲ್ಲಿ ಹೇಳಿದ್ದಾನೆ. ಈಗ ಕೇಸನ್ನ ದಾಖಲು ಮಾಡಿಕೊಂಡು 4 ಸಹಿತ ಅರೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು 1-2 ದಿನದಲ್ಲಿ ಆಗಿರುವಂತ ಪ್ರೋಸೆಸ್ ಅಲ್ಲ. ಸುಮಾರು ಒಂದು 3 ರಿಂದ 4 ವರ್ಷದ ಅವಧಿಯಲ್ಲಿ ಪರಿಚಿತರಾಗಿ ಚೆನ್ನಾಗಿ ಇದ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಒಂದಷ್ಟು ಪ್ರೈವೇಟ್ ಆಗಿದ್ದಂತ ಮೂಮೆಂಟ್ ಗಳನ್ನ ಇವ್ರ ನಡುವೆಗಳಲ್ಲಿ ಎಂಜಾಯ್ ಮಾಡ್ಕೊಂಡು ನಂತರದಲ್ಲಿ ಯಾವಾಗ ಆತ ಕೊಟ್ಟಂತ ದುಡ್ಡನ್ನ ವಾಪಸ್ ಕೇಳಿದ್ನೋ ಆ ಸಂದರ್ಭದಲ್ಲಿ ಅವಂದೇ ಖಾಸಗಿ ಫೋಟೋ ವಿಡಿಯೋಗಳನ್ನ ಆತನಿಗೆ ಕಳಿಸಿ ಬ್ಲಾಕ್ ಮೇಲ್ ಮಾಡೋಂಥದ್ದು. ಮತ್ತೆ ನೀನು ಮತ್ತೆ ಹಣವನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಇದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಬೇರೆ ಬೇರೆ ಮೀಡಿಯಾಗಳಿಗೆ ಕೊಡ್ತೀನಿ, ನಿನ್ನ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಸದ್ಯ 4 ಸಹಿತ ಸಿಸಿಬಿಯ ಇಒಡಬ್ಲ್ಯೂ ವಿಭಾಗದ ಅಧಿಕಾರಿಗಳು ಬಂಧನ ಮಾಡಿ ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ. ಧನ್ಯವಾದ ಪ್ರಜ್ವಲ್.